ಇಲ್ಲೋಡು ಇವನ್ನ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ರಿ. ಇಲ್ಲಮ್ಮ ನಾವಂತೂ ಯಾತು ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಇಲ್ಲೋಡು ಭಾಳನ ಕಷ್ಟ. ನಿಮ್ಮ ಮಕ್ಕಳು ನಿಮ್ಮ ತಾಗಿರ್ಲಮ್ಮ. ಅಲ್ಲ ಮೊನ್ನೆ ನೋಡು ಅಭಿಮಣ್ಣನ ತಾಗಿ 2,000 ಇಸ್ಕೊಳೋನಂತೆ ದುಡ್ಡು. ಸುಮ್ಮನೆ 2,000 ದುಡ್ಡು ಯಾಕೆ ಇಸ್ಕೋಬೇಕಮ್ಮ ಇವನು? ಯಾಕೆ ಇಸ್ಕೋಬೇಕು ಹೇಳು? ಸುಮ್ಮನೆ ಏನೂ ಕೆಲಸ ಇಲ್ಲ ಕಾರ್ಯವಿಲ್ಲ, ಎಲ್ಲಿಗೂ ಹೋಗೋದಿಲ್ಲ, ಏನಿಲ್ಲ. ಸುಮ್ಮನೆ 2,000 ದುಡ್ಡು ಇಸ್ಕೊಂಡು ಹಿಂಗೆ ಸಾಲ ಮಾಡ್ಕೊಂಡು ನಮ್ಮ ಮನೆ ತಕ್ಕ ಯಾವತ್ತೂ ಸಾಲದಾರ ಯಾರೂ ಬಂದಿರಲಿಲ್ಲ. 2,000 ದುಡ್ಡು ಇಸ್ಕೊಬಿಟ್ಟು ಸಾಲ ಮಾಡಿ ಇವಾಗ ಬಂದ್ಬಿಟ್ಟು ನಮ್ಮನ್ನ ಮಂತಕ್ಕೆ ಕೇಳ್ತಾ ಇದ್ದಾರೆ ದುಡ್ಡು ಕೊಡ್ರಿ ಅಂತ. ನಾನು ಎಲ್ಲಿಂದ ತಗೊಂಬಂದು ಕೊಡ್ಲಮ್ಮ? ನಮ್ಮ ಮನೆ ಬಾಕ್ಲಕ್ಕೆ ಯಾರನ್ನ ದುಡ್ಡು ಸಾಲದಾರ ಬಂದಿದ್ರೆ ನಾನು ಅದಕ್ಕೆ ಬರಲಿ ನೀನು ಒಂದು ಕ್ಷಣನ ಕುತ್ಕೊಂಡು ಮಾತಾಡಲಿ ಉಂಡ ಮೇಲೆ ಹೇಳೋಣ ಅಂತ ಸುಮ್ಮನಾದೆ. ಬಾ ಕೇಳ ಬಾ ಇವನು ಏನು ಮಾಡ್ದ ಏನೋ ಎತ್ತ ಅಂತ ಹೇಳಿ. ಎದ್ದು ಬಾರೋ ಇಲ್ಲಿ, ಎದ್ದು ಬಾರೋ. ನಿನಗೇನಾದರೂ ಮಾನ ಮರ್ಯಾದೆ ಏನಾದರೂ ಒಯ್ತೇನೋ? ಬಾರೋ ಇಲ್ಲಿ. ಏನು ಮಾಡಿಲ್ಲ ಕಣಮ್ಮ. ಅಕ್ಕ ಇಲ್ಲೋಡು ಆ ಹುಡುಗ ಮನೆ ಕೇಳೈತೆ ಅಂದ್ರೂ ಕೇಳಲ್ಲ. ಫೋನ್ ಜೋರು ಸೌಂಡ್ ಇಕ್ಕೊಂಡು ಫೋನ್ ನೋಡ್ತಾನೆ. ಫೋನ್ ನೋಡಿ ಮನೆ ಕಣೈತೆ ಕಣಪ್ಪ ಆಫ್ ಮಾಡು, ಪಾಪ ಮನೆ ಕಂಡೈತೆ ಅಂತ ಹೇಳಿದ್ರು ರಾತ್ರಿ 12 ಗಂಟೆವರೆಗೂ ಫೋನ್ ನೋಡ್ತಾನೆ, ಬರೋದಿಲ್ಲ. ನೋಡಿ 2,000 ಅಣ್ಣಂತಾಗ ಬೇರೆ ಇಸ್ಕೊಂಡಿದ್ದಂತೆ. ಯಾಕ ಇವನು ಭಾಳ ಕೆಟ್ಟವನೇ ಕಣೆ. ನೀನೇನೇನು ಎಲ್ಲರೂ ಅದನ್ನೇ ಹೇಳೋದು. ನೀನು ಹೇಳ್ದಾರ ಮೇಲೆ ಸಿಟ್ಟು ಮಾಡ್ಕೋಬೇಡ. ಹೇಳೋದ ಕೇಳು, ಯಾಕೆ ಹೇಳ್ತಾರೆ ಏನು ಅಂತ ಹೇಳಿ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕ. ಸುಮ್ಮನೆ ಯಾರೂ ಹೇಳಲ್ಲ. ನಿನ್ನ ಮಗ ಕೆಟ್ಟೋಗ್ಲಿ ಅಂತ ಏನು ಯಾರೂ ಹೇಳಲ್ಲ. ಕೆಟ್ಟೋಗ್ತಾ ಇರೋದು ನೋಡಿ ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ಹೇಳೋದು. ನೀನು ವರ್ಷ ತಕ್ಕನ ಮೇಲೆ ನೀನು ಸಿಟ್ಟಾಗಬೇಡ. ಅವಳು ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೋಡು ನಿನ್ನ ಮಗ ಭಾಳ ಕೆಟ್ಟ ಮೆಟ್ಟಿದ್ದಾನೆ. ನಮ್ಗೆ ಅಲ್ಲೇ ಸಾಕಾಗೈತಮ್ಮ ತಾಯಿ. ಆಮೇಲೆ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನಾನ ಸ್ವಲ್ಪ ಹೆಚ್ಚಿಗೆ ಸಾಲ ಮಾಡ್ಕೊಂಡು ನೋಡಮ್ಮ ಹೇಳಲಿಲ್ಲ ನೀನು ಅಂಬೋದು ಬೇಡ. ಅದಕ್ಕೆ ಒಂದು ಈಟು ಸಾಲ ಮಾಡ್ಕೊಂಡಾಗಲೇ ಕರ್ಸಿದ್ದೀನಿ. ಎಲ್ಲ 2,000 ಅಂತಂದರೆ ಕೊಡ್ತೀವೇನು? ಬೇಡತ್ತ ಹೋದ್ರು ಹೋಗ್ಲಿ ಅಂತ ಈಗ 2,000 ಅದ್ರದಂತ ಕೊಟ್ಟು ಬಂದೆ. ಹೋಗಿ ಕೊಡಬೇಡ್ರಿ ಕಣಪ್ಪ ಇನ್ನೊಂದು ಸತಿ ಕೇಳಿದ್ರೆ ಅಂತ ಹೇಳಿ ಕೊಟ್ಟು ಬಂದೆ. ನಾಳೆ ಹೊತ್ನಾಗ ಅಲ್ಲಿ ನಿಮ್ಮೂರ ಮಾಡ್ಕೊಂಡಂಗೆ ಲಕ್ಷಾನ್ಗಟ್ಲೆ ಸಾಲ ಮಾಡ್ಕೊಂಡ್ರೆ ನಾನು ಅದನ್ನೆಲ್ಲಿ ತೀರ್ಸಕ್ಕೆ ಹೋಗೋಣಮ್ಮ? ಅದಕ್ಕೆ ಮತ್ತೆ ನಿನ್ನ ಮಗ ನಿನ್ನ ಮನೆಯಾಗ ಇರಲಿ ಹೇಳು, ಕರ್ಕೊಂಡು ಹೋಗ್ಬಿಡು. ಏನು ನಾನು ಮರ್ಯಾದೆ ತೆಗಿತಾ ಇದೆಯಾ? ಅಲ್ಲ ಮೊನ್ನೆ ಇನ್ನೂ ಹೇಳಿದ್ದೀನಿ, 1 ರೂಪಾಯಿ ಸಾಲ ಮಾಡಿಬಿಡ ಕಣೋ. ನೀನು ಮಾಡಿರೋ ಸಾಲ ತೀರ್ಸೋದು ಇಷ್ಟು ದಿವಸ ಆಯಿತು. ನೀನು ಮಾಡಿರೋ 1 ಲಕ್ಷ ಸಾಲ ಇವಾಗಿನ್ನೂ ತೀರಿಸ್ತಾ ಇದ್ದೀನಿ ಇನ್ನೂ ಅಂತ ಹೇಳಿ ಬುದ್ಧಿ ಹೇಳಿದ್ದೀನಿ. ಬುದ್ಧಿ ಹೇಳಿದ್ರೂ ಈ ರೀತಿ ಮಾಡಿದ್ಯಲ್ಲ, ನಿನಗೇನು ಅನ್ಸೋದಿಲ್ವೇನೋ? ಅಯ್ಯೋ ಅಮ್ಮ, ಅದು ನನಗೆ ಯಾಕನೋ ಬೇಕಾಗಿತ್ತು ಎಮರ್ಜೆನ್ಸಿ. ಅದಕ್ಕೇ ನಾನು ಸಾಲ ಮಾಡ್ಕೊಂಡೆ. 2,000 ಅಷ್ಟೇ. 2,000 ಅಷ್ಟೇ ಅಂತ ಹೇಳು. ಮೊನ್ನೆ ಇನ್ನೂ 6 ಲಕ್ಷ ಸಾಲ ತೀರಿಸಿರೋದ್ನಿಂದ ಅದನ್ನು ನಾವು ಸಾಲ ತೀರಿಸ್ತಾ ಇದ್ದೀವಿ ಎಲ್ಲನ. ಒಡವೆ ಎಲ್ಲ ಇಕ್ಕಿರೋದು ಅದೆಲ್ಲ ಎಷ್ಟು ಇರುತ್ತೋ ಮನೆಯಾಗೆ ಖರ್ಚು. ನಿಂದು 2,000 ಅಷ್ಟೇ ಅಂತ ಹೇಳ್ತಾ ಇದೀಯಾ? ಅಮ್ಮಗೆ 2,000 ಅದೇ ದೊಡ್ಡದು. ನಮ್ಮ ಮನೆ ಬಾಗಿಲಿಗೆ ಇಷ್ಟು ದಿವಸ ಆಗೈತೆ ಯಾರೂ ಬಂದಿರಲಿಲ್ಲ. ಹೊಡಿಬೇಡ ಕಣಮ್ಮ, ಅದು ಯಾಕೆ ಹಂಗೆ ಹೊಡಿತೀಯ? ಹೊಡಿಬೇಡ. ಹೊಡಿಬೇಡ ಅಂತ ಹೇಳ್ತೀಯ ನೀನು? ಸರಿಯಾಗಿರಲ್ಲ ಕಣ ಗುಂಡ ನೀನು. ಸಮರ್ಥು ನಿನಗೆ ಗೊತ್ತಾಗಲ್ಲ. ಅಕ್ಕ ಏನು ಹೇಳ್ತಾ ಇದ್ದಾಳೆ ಸಮರ್ಥು? ಅಕ್ಕನ ಮಾತು ಕೇಳೋಕ್ಕಾಗಲ್ವ ನೀನು? ಒಳ್ಳೆ ಮಾತಲ್ಲಿ ಹೇಳಿದ್ರು ಯಾಕೋ ಇಷ್ಟು ಕೆಟ್ಟ ಹಿಡ್ದಿದ್ಯಾ ನೀನು? ಬಿಡತ್ತ ಒಯ್ಬೇಡ ಸುಮ್ಕೇಳು. ಇನ್ನೇನು ಮಾಡೋಕ್ಕಾಗುತ್ತತ್ತ? ಕರ್ಕೊಂಡು ಹೋಗಿ ಸುಮ್ಮನೆ ಎಲ್ಲನ ಕೆಲ್ಸಕ್ಕೆ ಕಳಿಸು. ಒಳ್ಳೆ ಕೆಲ್ಸಕ್ಕೆ ಕಳಿಸಿದ್ರೇನೆ ಇವನಿಗೆ. ಅಲ್ಲಿದ್ದು ಬೇಡ, ನಮ್ಮ ಊರಾಗೆ ಹುಡುಗರು ಅವಿದ್ದು ತಲೆ ಮೆಟ್ಟು ಕೇಳ್ತವೆ ಒಳ್ಳೆವಲ್ಲ. ಅದಕ್ಕೆ ಆ ಊರಾಗೆ ಬೇಡ. ಅಲ್ಲಿ ಭಾಳ ಒಂಥರ ಹುಡುಗರು ಜೋರು, ರೋಡಿಸಮ್ ಜಾಸ್ತಿ. ಅದಕ್ಕೇ ಅಲ್ಲಿರೋದು ಬೇಡ, ಇಲ್ಲೇ ಇರಲಿ ಅಂತ ಹೇಳಿ ಬಿಡತ್ತ. ಇದ್ರೆ ಇರ್ತಾನೆ ಅಂತ ಹೇಳಿ ಇಲ್ಲಿ ಬಿಟ್ಟರೆ ಇಲ್ಲೂ ಇದೆ ಗೋಳೆ. ನಮಗಂತೂ ನಿಮ್ದಿನೇ ಇಲ್ವಲ್ಲ ಸಮರ್ಥು, ಹಂಗೆ ಮಾಡ್ತಾ ಇದೆಯಾ? ಯಾಕೆ ಹರ್ಷಿತಾ ಹಂಗೆ ಬದಿತಾ ಇದೆಯಾ? ನೋಡು ಲಕ್ಷ್ಮಂಟಿ, ಇವಾಗ ಸಾಲ ಮಾಡ್ಕೊಬಿಟ್ಟು ಎಷ್ಟು ಅಯ್ಯ ಅನ್ನಿಸ್ತಾ ಇದ್ದಾನೆ ಇವನು. ಇವಾಗ 6 ಲಕ್ಷ ಸಾಲ ಮಾಡಿರೋದನ್ನೇ ತೀರಿಸ್ತಾ ಇದ್ದೀನಿ ಅಂತದ್ರಾಗೆ ಇವಾಗ 2,000 ಬೇರೆ ಮಾಡಿ ಸಾಲ ಮಾಡಿ ನಮ್ಮಮ್ಮ ಹಿಂಗೆ ಕೇಳಕ್ಕೆ ಬಂದಿದ್ರಂತೆ ಅವರು. ನಮ್ಮ ಮನೆ ಬಾಗ್ಲಕ್ಕೆ ಇಷ್ಟು ದಿವಸ ಆಗೈತೆ ಯಾರೂ ಬಂದಿರಲಿಲ್ಲ. ಇವಾಗ ನೋಡಮ್ಮ ನಿನ್ನ ಮಗನಿಂದ ಹೆಂಗಾಯ್ತು, ಬಂದು ನಿನ್ನ ಮಗನ ನಿನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಅಮ್ಮಾಯಿ ಫೋನ್ ಮಾಡಿತ್ತು. ಯಾಕೆ ಅಲ್ಲಿದ್ದು ಬೇಡ. ಅದಕ್ಕೇನೆ ನಾಳೆನೇ ಹುಡುಗರ ಜೊತೆಗೆ ಸೇರಿಬಿಟ್ಟವನೆ. ಹುಡುಗರ ಜೊತೆಗೆ ಸೇರಿ ಕೆಟ್ಟ ಮೆಟ್ಟು ಹಿಡ್ದೇನೆ. ಅದಕ್ಕೋಸ್ಕರನ ಇಲ್ಲೇ ಇದ್ರು ಇರಲಿ ಅಂತ ಹೇಳಿ ಬಿಟ್ಟರೆ ನೋಡಿ ಇಲ್ಲೂ ಇದೇನೆ. ಇಂಥ ನನ್ನ ಮಕ್ಳು ಇದ್ರು ಒಂದೇ ಇಲ್ದಿದ್ರು ಒಂದೇ. ನೀನು ಏನೇನು ನೋಡ್ತಿತ್ತಮ್ಮ ದೋಸ್ ಮಕ್ಕ ಹಿಂಗೆ ಹೇಳುತ್ತೆ ಅಂತ ನೀನು ಬೈಕೇನ್ರು ಪರವಾಗಿಲ್ಲ. ನೀನು ಬೋಲು ಉಬ್ಬಿಸ್ಬಿಟ್ಟೆ ನಿಮ್ಮ ಹುಡುಗನ್ನ. ಇವಳು ಹಂಗೆ ಶಾಂತಮ್ಮ ತೆಗಿ. ಯೋಟಕ್ಕೆ ಬೆಳೆಸ್ಬೇಕು ಅಟ್ಟಕ್ಕೆ ಬೆಳೆಸ್ಬೇಕು ಮಕ್ಕಳನ್ನ. ಎಷ್ಟು ಅನಾತಿಯಾಗಿ ಬೆಳೆಸಿದ್ಕೆ ಈಗ ಹಿಂಗೆ ಆಗೋದು. ಸೊ ನಮಗೆ ಒಯ್ಯೋದು ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಬಿಡಮ್ಮ ಮತ್ತೆ ಒಯ್ಬೇಡ. ಅಲ್ಲಿ ನನಗೊಂಥರ ಮನಸ್ಸು ಒಂಥರ ಆದಂಗೆ ಆಗುತ್ತೆ. ಹುಡುಗನ ಒಯ್ಯೋದು ನೋಡಿದ್ರೆ ತಡ್ಕೊಳಕ್ಕಾಗಲ್ಲ. ನನಗೆ ಅವಳು ಬಂದಂಗೆ ಆಗುತ್ತೆ. ಸುಮ್ಮನಿರು, ಒಯ್ಬೇಡ ಸುಮ್ಕಿರು. ಈಗ ಹಿಂಗೆ ಮಾತಾಡೆ ಮತ್ತೆ ಅದಕ್ಕೆ ಮತ್ತೆ ವರ್ಷಿತ ಕಾಲ ಯಾರಿಗೂ ಹೇಳಲ್ಲ. ನಮ್ಮಮ್ಮ ಏನೇ ಅಂದ್ರೂ ಇಷ್ಟೇನೆ, ಎಷ್ಟು ಹೇಳಿದ್ರು ನಿಮ್ಮ ಮಗನ ಬಿಟ್ಕೊಡಲ್ಲ, ಮೊಮ್ಮಗನ ಮೇಲೆ ಬೋಲ ಆಸೆ ಅಂತ ಹೇಳಿ ಅದಕ್ಕೆ ವರ್ಷಿತಕ್ಕನೂ ಹೇಳ್ತಾ ಇದ್ಲು.
ಸೀತಕ್ಕ ನೀನು ನೋಡು ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೇನೆ, ಇಲ್ಲ ಅಂತಂದರೆ ನಿಮ್ಮನ್ನೇ ಮಾರ್ಬಿಡ್ತಾನೆ ನಾಳೆ ಹೊತ್ನಾಗ. ಸಾಲ ಮಾಡ್ಕೊಬಿಟ್ಟು ಸಾಲ 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 ಅಂತೇಳಿ ನಿಮ್ಮನ್ನೇ ಮಾರ್ಬಿಡ್ತಾನೆ. ಹಂಗೆ ಮತ್ತೆ ಶಾಂತಮ್ಮನ ಬಿಟ್ಕೊಡಲ್ಲ ನಾನು. ಒಂದಿನ ಹೇಳಿದೆ ಬಂದು ಶಾಂತಮ್ಮ ಅವ್ರ ಮಕ್ಳು ಅವ್ರ ಮನೆಯಾಗಿರಲಿ ಅಂತ ಹೇಳಿ ಹೇಳಿದೆ. ಕೇಳಲಿಲ್ಲ ಬಿಡಕ್ಕತ್ತ ಇರೋನೊಬ್ಬ ಅಂತೇಳಿ ಇರೋನೊಬ್ಬ ಒಬ್ಬ ಅಂತ ಹೇಳಿ ಸಾಕಿ ಹಿಂಗಾತು. ಒಬ್ಬ ಮಗ ಅಂತ ಸಾಕಿರಕ ಮಾರಳ್ ನೋತ್ಕೊಳೋದು ಅಮ್ಮಂಗೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಡುಗನಿಂದಾನು ಹೇಳ್ತೀವಿ ನಾವು ಹಂಗೆ. ಅವನು ಹಂಗೆ ಮಾಡಿದ್ದು. ಏನು ಮಾಡ್ತೀಯ, ಈಗ ಒಬ್ಬೊಬ್ರು ಇರ್ತಾರೆ ಚೆನ್ನಾಗಿ ಸಾಕ್ತೀವಿ, ಬೈಯಕ್ಕೆ ಸರ್ ಬರಲ್ಲ ಹಿಂಗಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಗಾಲೇನೆ ಹುಡುಗನ ಒಯ್ಯೋದು ನೋಡಿರಿ ಒಂಥರ ತಡ್ಕೊಂಬಕಾಲ. ಬಿಡತ್ತ ಒಯ್ಬೇಡ ನನ್ನ ಮರ್ಯಾದೆ ತೆಗಿತೀಯಲ್ಲೋ. ಬಿಡು ಹೋಗ್ಲಿ ಇವತ್ತು ಬುದ್ಧಿ ಕಲ್ಕೊಂತಾನೆ ನಾಳೆಗೆ ಬುದ್ಧಿ ಕಲ್ಕೊಂತಾನೆ ಅಂತ ಹೇಳಿ ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ನೀನು ಹಿಂಗೆ ಮಾಡ್ತಾ ಇದೀಯಾ. ಇನ್ನು ನಮ್ಮ ತಲೆಗೆ ಇನ್ನೂ ಏನಂತಂದು ಎಳಿಬೇಕು ಅಂತ ಇದೆಯೋ ನೀನು ಬೋಲು ಅತಿ ಮಾಡ್ತಾ ಇದೆಯಾ ಕಣೋ ಸಮರ್ಥು. ಇಷ್ಟೊಂದು ಅತಿ ಮಾಡೋದು ಒಳ್ಳೇದಲ್ಲ, ಭಾಳ ಅತಿ ಮಾಡ್ತಾ ಇದೆಯಾ ನೀನು. ಇಲ್ಲೋಡು ಬುದ್ಧಿವಂತ ಆದ್ರೆ ಅಷ್ಟೇ, ಬುದ್ಧಿವಂತ ಆಗಿ ಕೆಲ್ಸಕ್ಕೆ ಹೋಗಿ ಏನಾದ್ರೂ ದುಡಿಯೋಕ್ಕೆ ಹೋಗಪ್ಪ ಅಂತ ಹೇಳಿ ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ನೀನು ಪ್ರತಿ ಸಲಿನೂ ನೀನು ಹಿಂಗೆ ಮಾಡ್ತೀಯಲ್ಲೋ. ಬಿಗ್ಗೆಗೆ ಕೆಲಸ ಇರಬೇಕು. ನೀವು ಅವನು ಕೆಲ್ಸಕ್ಕೆ ಕಳಿಸ್ದಂಗೆ ಸುಮ್ಮನೆ ಅದೇ ಇಕ್ಕೇನ್ರಿ. ಕೆಲ್ಸಕ್ಕೆ ಕಳಿಸಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಬಿಗ್ಗೆಗೆ ಬದುಕಿದ್ರೆ ಯಾರೂ ಅಂಥವೆಲ್ಲ ಯೋಚನೆ ಮಾಡೋಕ್ಕೋಗಲ್ಲ, ಅಂತ ಸಹವಾಸ ಮಾಡೋಕ್ಕೋಗಲ್ಲ. ಕೆಲಸ ಇಲ್ದಾರೆ ಇಂಥವೆಲ್ಲ ಮಾಡೋದು, ಊರ ಸುತ್ತಾರ್ಕೊಂಡು ಹುಡುಗರ ಜೊತೆ ಸೇರ್ಕೊಂಡು ಈಗ ಇಂಥ ಮಾಡೋದು ಹಿಂಗೆ ಮತ್ತೆ. ಕೆಲಸ ಇರಬೇಕು. ವರ್ಷಿತ ನಿನ್ನ ಮಗನಿಗೆ ಹೇಳು ಕೆಲ್ಸಕ್ಕೆ ಹೋಗು ಅಂತ ಹೇಳಿ, ಯಾವ್ದಾನ ಕೆಲ್ಸಕ್ಕೆ ಕಳಿಸು. ನಿಮ್ಮ ಗಂಡನೇ ಯಾವ್ದಾನ ಒಂದು ಕೆಲ್ಸಕ್ಕೆ ಸೇರಿಸುತ್ತೆ ಅಂತ ಕೆಲ್ಸಕ್ಕೆ ಯಾವ್ದಾನ ಕಳಿಸಿರತ್ತ. ದುಡಿತಾನೆ ಇಂಥವಾಗದೇ ಇಲ್ಲತ್ತ. ಕೆಲ್ಸಕ್ಕೆ ಹೋಗ್ಬೇಕು. ಅಯ್ಯೋ ಕೆಲ್ಸಕ್ಕೆ ಹೋಗಲ್ವಲ್ಲಕ್ಕ. ಅಲ್ಲೇನೆ ಅವರಪ್ಪ ಯಾವುದೋ ಒಂದು ಕಂಪ್ನಿಗೆ ಸೇರಿಸಿತ್ತು ಅದೇನ್ಕನ. ಅಲ್ಲಿ ಹೋಗ್ದಂಗೆ ಅಲ್ಲಿ ಅಕ್ಕ ನನಗೆ ಇಷ್ಟ ಆಗಲ್ಲ, ಅಲ್ಲಿ ಮಾಡೋಕ್ಕಾಗಲ್ಲ. ಅಲ್ಲಿ 15,000 ಕೊಡ್ತಾರೆ, 15,000 ಕೊಡ್ತಾರೆ. ಅಲ್ಲಿ ನನಗೆ ಯಾಕೆ ಇಷ್ಟ ಆಗಲ್ಲ, ಅಲ್ಲಿ ಯಾಕೆ ಸೆಟ್ ಆಗಲ್ಲ ಅಂತ ಹೇಳಿ ಸ್ಯಾಲ್ರಿ ಕಮ್ಮಿ ಆಯಿತು ಅಂತೇಳಿ ಅದೇ ಬಿಟ್ಟು ಬಂದ. ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಆಗುತ್ತಕ್ಕ. ಹೋಗಲ್ಲ. ಎಷ್ಟು ಕೆಲಸ ಹುಡ್ಕೊಂಡು ಕೊಟ್ಟು ಅಲ್ಲಿಗೋಗು ಇಲ್ಲಿಗೋಗು ಅಂತ ಹೇಳಿದ್ರು ನಾನು ಎಲ್ಗೂ ಹೋಗಲ್ಲ ಅಂತ ಹೇಳ್ತಾನೆ. ಹಿಂಗೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲಮ್ಮ. ಈಗ ಹೇಳ್ತಾರಲ್ಲ ಯಾಕೆ ಹೇಳ್ತಾರೆ ಅಂತ ಅವನು ಅರ್ಥ ಮಾಡ್ಕೋಬೇಕು. ನಮ್ಮಮ್ಮ ಯಾಕೆ ಹೇಳ್ತೆ, ನಮ್ಮ ಅಜ್ಜಿ ಯಾಕೆ ಹೇಳ್ತೆ, ನಮ್ಮ ಚಿಕ್ಕಮ್ಮರೆಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿ ಅವನು ಅರ್ಥ ಮಾಡ್ಕೋಬೇಕು. ಅವನು ಅರ್ಥ ಮಾಡ್ಕೊಂಡ್ರೇನೆ. ಅಲ್ಲ 6 ಲಕ್ಷ ಸಾಲ ಮಾಡ್ಕೊಂಡು ಇವಾಗ ಅದನ್ನ ಪಾಪ ಎಷ್ಟು ತೀರ್ಸೋದು, ಎಷ್ಟು ಬಿಗಿ ಐತಿ ಅಂತದ್ರಾಗ ತಿರ್ಗಾ ಇವನು ಸಾಲದ ಸವಸಕ್ಕೆ ಹೋಗೋಣ ಅಂದರೆ ಅಲ್ಲ ಈ ವಯಸ್ಸಿಗೆ ಯಪ್ಪ ದೇವ್ರೆ ನನಗಿಲ್ಲೋಡು ಬಾಯಿ ಮೇಕ ಈಕೆ ಮಂಗಾವತ್ತು. ನಿನ್ನ ಮಗ ಸಾಲ ಮಾಡಿರೋದು ಕೇಳಿರಿ ಹರ್ಷಿತಾ, ನನಗಂತೂ ಬಾಯಿ ಮೇಕ ಈಕೆ ಮಂಗಾಗುತ್ತೆ ಕಣಮ್ಮ. ಏನು ಮಾಡೋದಕ್ಕ. ಈಗ ನಾನು ಒಬ್ಬ ಹಿಂದಿಲ್ಲ ಮುಂದಿಲ್ಲ ಏನಿಲ್ಲ. ಹೆಂಗ ಸುಮ್ಮನತ್ತ ತೀರ್ಸಿರಿ ಅವನಿಗೋಸ್ಕರನ ಅಲ್ಲ. ನಾವೆಲ್ಲ 6 ಲಕ್ಷ ದುಡ್ಡಿಗೋಸ್ಕರ ಅವನ್ನ ಕಳ್ಕೊಳಕ್ಕಾಗಲ್ಲ. ಬಿಡು ಅತ್ಲಾಗೆ ದುಡ್ಡೇನೆಲ್ಲ ದುಡಿತೀವಿ ಇವತ್ತು ಅಂತ ಹೇಳಿ ನಾವು. ಬಿಡು ಚೆನ್ನಾಗಿರ್ಲಿ ನನ್ನ ಮಗನೇ ತಾನೇ, ಬಿಡು ತಪ್ಪು ಮಾಡೇವನಿ ಏನೋ ಗೊತ್ತಾಗ್ದಲೇನಿ, ಇದೊಂದು ಸತಿ ತೀರ್ಸೋಣ ಅಂತ ಹಿಂಗೆ ಮಾಡಿದ್ರೆ ಅಲ್ಲ ಅವ್ನಿಗೆ ಏನೋ ಸ್ವಲ್ಪ ಪರಿಜ್ಞಾನ ಬೇಡನಕ್ಕ. ಬಿಡು ಏನು ದುಡಿತಾರೆ ತೀರಿಸ್ತಾರೆ ಅನ್ನಂಗೆ ಆಗುತ್ತೆ. ಆದ್ರೆ ನಾವೆಷ್ಟು ಕಷ್ಟ ಬೀಳ್ತಾ ಇದೀವಿ ಎಂಬುದು ಅವನಿಗೆ ಗೊತ್ತಿಲ್ಲ. ಏನೋ ತಿಳ್ಕೊಬಿಟ್ಟವನು ಅವನು. ನಡಿಯ ಫಸ್ಟ್ ಊರಿಗೆ ಹೋಗೋಣ. ಇಲ್ಲ ನನ್ನ ಮರ್ಯಾದೆ ತೆಗಿತೀಯ ಅಷ್ಟೇ. ಇಷ್ಟನ ಕೆಟ್ಟ ಮೆಟ್ಟಿಡಿಯಲ್ಲಿ ಹೇಳೋ ಅಂತೇಳಿ ನಾನೇನು ಕೈ ಬಿಡ್ತೀನಿ ಅಷ್ಟೇ. ಎಲ್ಗೆ ಹಂಗನ ಹೋಗೋ ಯಾರಿಲ್ಲ. ನಾನು ಸಾಲ ಮಾಡ್ಕೊಂಡು ಹಾಳಾಗೋಗ್ಲಿಲ್ಲ. ನಾನು ಹೇಳಿದ್ದೀನಿ ಸಾಲ ಕೊಡೋರಿಗೆಲ್ಲ ನಾನು ಕೇಳಿದ್ರೆ ₹1 ಅವನಿಗೆ ಸಾಲ ಕೊಡಬೇಡ್ರಿ ಅಂತ ಹೇಳಿದ್ದೀನಿ. ಏನಂಗಾದ್ರೂ ಸಾಲ ಮಾಡ್ಕೊಂಡಾದ್ರೂ ಹೋಗು, ಏನಾನ ಮಾಡ್ಕೊಂಡು ಹೋಗು, ನಾನು ಕೇಳ್ಬಿಡ ಅಷ್ಟೇ. ಅಜ್ಜಿನೂ ಬಿಟ್ಕೊಡಲ್ಲ, ಅಮ್ಮನೂ ಬಿಟ್ಕೊಡಲ್ಲ. ಒಬ್ಬನೇ ಮೊಮ್ಮಗ ಸಮರ್ಥ ಅಂತ ಹೇಳಿ ಆವಾಗ ಹಬ್ಬ ಚೆನ್ನಾಗಿ ಸಾಕ್ಬಿಟ್ರು. ಹುಡುಗನು ಶಾಂತಮ್ಗೂ ಸುಮ್ಮನೆ ಒಯ್ತಾಳಷ್ಟೇ. ಇನ್ನೊಂದು ಚೆನ್ನಾಗ್ಬೇಕಾರೆ ನಮ್ಮ ಪಾಪ ಅಂತ ಮುದ್ದ ಆಡ್ತಾಳೆ. ಹಂಗೆ ಇವಳು ಶಾಂತಮ್ಗೂ ಬಲು ಇಷ್ಟ ಮೊಮ್ಮಗನ ಮೇಲೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.